ಹೆಲೋ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಟುಡೇಸ್ ಸೆಷನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ವೀಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಅರೌಂಡ್ 20 to 25 ವೀಡ್ಸ್ನ ಡಿಸ್ಕಸ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಎಕ್ಸ್ಟ್ರಾ ವೀಡ್ಸ್ನ ಡಿಸ್ಕಸ್ ಮಾಡೋಣ. ಸೊ ಯಾರಾದರೂ ಹೊಸ ವಿಸಿಟರ್ಸ್ ಈ ಚಾನಲ್ಗೆ ಇದ್ದರೆ ನೀವು ವಿಡಿಯೋ ಮತ್ತು ಶಾರ್ಟ್ ಸೆಕ್ಷನ್ನಲ್ಲಿ ಇನ್ನೂ ಡಿಫ್ರೆಂಟ್ ಕ್ವಶನ್ಸ್ನ ನಾವು ಪೋಸ್ಟ್ ಮಾಡಿದ್ದೀವಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇವಾಗ ನಾವು ವಿಡಿಯೋ ಸೆಷನ್ಸ್ಗಳಲ್ಲಿ ಡಿಫ್ರೆಂಟ್ ಅಥವಾ ಇಂಪಾರ್ಟೆಂಟ್ ಮತ್ತು ಯುನಿಕ್ ಕ್ವಶನ್ಸ್ ಬಗ್ಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಈ ಕ್ವಶನ್ಸ್ ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಪ್ರಿಪ್ರೇಷನ್ದು ಕ್ವಾಲಿಟಿ ಡೆಫಿನೆಟ್ಲಿ ಎನ್ಹ್ಯಾನ್ಸ್ ಮಾಡಿಯೇ ಮಾಡುತ್ತೆ ಅಂತ ಭಾವಿಸ್ತೀವಿ. ಸೊ ಇವತ್ತು ಇದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರೋದ್ರಿಂದ ನಿಮ್ಮ ಈ ಎಕ್ಸಾಮಲ್ಲಿ ವೀಡ್ಸ್ ಬಗ್ಗೆ ಡೆಫಿನೆಟ್ಲಿ ಕ್ವಶನ್ಸ್ ಇದ್ದೇ ಇರುತ್ತೆ. ಈ ವೀಡ್ಸ್ ಸ್ಪೆಸಿಮನ್ಸ್ನ ಈಸಿಯಾಗಿ ಯಾವ ಥರ ಐಡೆಂಟಿಫೈ ಮಾಡ್ಬೋದು, ಯಾವ ಫೀಚರ್ಸ್ನ ನೋಡಿ ನೀವು ಎಕ್ಸಾಕ್ಟಾಗಿ ಮಾರ್ಕ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಇರೋವಂಥ ವೀಡು ವಾಟರ್ ಹಯಾಸಿಂತು. ಸೊ ನಿಮ್ಗೆ ಗೊತ್ತಿರ್ಬೋದು, ಇದು ಇಂಡಿಯನ್ ವೀಡ್ ಅಲ್ಲ, ಸೌತ್ ಅಮೇರಿಕಾದಿಂದ ಇಂಟ್ರೊಡ್ಯೂಸ್ ಆಗಿರುವಂಥ ವೀಡು ಬಿಕಾಸ್ ಆಫ್ ಇಟ್ಸ್ ಅಟ್ರಾಕ್ಟಿವ್ ಪರ್ಪಲ್ ಫ್ಲವರು. ಅರ್ಲಿಯರ್ ಆರ್ನಮೆಂಟಲ್ ಪರ್ಪಸ್ ಇಂಟ್ರೊಡ್ಯೂಸ್ ಮಾಡಿರೋದು, ಇವಾಗ ಇನ್ವೇಸಿವ್ ವೀಡ್ ಆಗಿದೆ. ಪಾಂಡ್ ಎಕೋಸಿಸ್ಟಮಲ್ಲಿ ಇದು ಇಂಪಾರ್ಟೆಂಟ್ ಒಂದು ಪ್ರಾಬ್ಲಮ್ಯಾಟಿಕ್ ವೀಡ್ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ನೀವು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ವೀಡ್ ಈಸ್ ದತ್ತುರ. ಇದನ್ನು ನೀವು ಈಸಿಯಾಗಿ ಫ್ಲವರ್ ಶೇಪ್ ನೋಡಿ ಐಡೆಂಟಿಫೈ ಮಾಡ್ಬೋದು. ದತ್ತುರ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವೀಡ್ ವಿಚ್ ಬಿಲಾಂಗ್ಸ್ ಟು ಸೊಲನೇಸ್ ಫ್ಯಾಮಿಲಿ. ನೆಕ್ಸ್ಟ್ ಇದು ಅಮರಾಂಥಸ್ ವಿರಿಡಿಸ್. ಇದಕ್ಕೆ ಪಿಗ್ ವೀಡ್ ಅಂತಲೂ ಹೇಳ್ತಾರೆ. ಅಮರಾಂಥಸಲ್ಲಿ ಡಿಫ್ರೆಂಟ್ ಸ್ಪೀಷೀಸ್ ಬರುತ್ತೆ. ಕೆಲವೊಂದು ಲೀಫಿ ವೆಜಿಟೇಬಲ್ಸ್ ಆಗಿ ಯೂಸ್ ಮಾಡ್ತಾರೆ. ಅದರಲ್ಲಿ ಒಳ್ಳೆ ನ್ಯೂಟ್ರಿಷನಲ್ ಕ್ವಾಲಿಟಿ ಇರೋದ್ರಿಂದ ನಾವು ಲೀಫಿ ವೆಜಿಟೇಬಲ್ ಆಗಿ ಯೂಸ್ ಮಾಡ್ತೀವಿ. ಆದರೆ ಇದು ಅಮರಾಂಥಸ್ ವಿರಿಡಿಸ್, ಇದು ಪಿಗ್ ವೀಡ್ ಅಂತ ಹೇಳ್ತೀವಿ. ಇದನ್ನು ನೀವು ಫ್ಲವರ್ ಇನ್ಫ್ಲೋರೆಸೆನ್ಸ್ ಇದ್ರದ್ದು ನೋಡಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಒಂದು ಅಮರಾಂಥಸ್ ವಿರಿಡಿಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ವೀಡ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಒಂದು ಸೀಡ್ ಇದ್ದರೆ ಅದು ಒಂದು ಸೀಡ್ ಅಥವಾ ಒಂದು ಪ್ಲಾಂಟಿಂದ ಲಕ್ಷಗಟ್ಟಲೆ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನೀವೊಂದು ಪ್ರವರ್ಬ್ ಕೇಳಿರ್ಬೋದು, 1 year ಸೀಡ್ಲಿಂಗ್ 7 year ವೀಡಿಂಗ್ ಅಂತ. ಸೊ ಕೆಲವೊಂದು ವೀಡ್ಸ್ ಅಷ್ಟೊಂದು ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಅಂದರೆ 1 ವರ್ಷ ನಮಗೆ ವೀಡ್ ಆಗಿದ್ದರೆ ಅದು 7 years ಆದ್ರೂ ನಮಗೆ ಅದು 7 years ಅಥವಾ ಅದಕ್ಕಿಂತ ಜಾಸ್ತಿ ಇಯರ್ಸ್ ಆದ್ರೂ ನಮಗೆ ಅದನ್ನು ಕಂಪ್ಲೀಟಾಗಿ ಕ್ರಾಪ್ ಇಕೋಸಿಸ್ಟಮಿಂದ ಇರಾಡಿಕೇಟ್ ಮಾಡೋದಕ್ಕಾಗ್ತಿರೋದಿಲ್ಲ. ಸೊ ಈ ಕ್ವಶನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೊಂದು ಇಂಪಾರ್ಟೆಂಟು ವೀಡ್ ಆಗಿರುತ್ತೆ ಇನ್ ಅಗ್ರಿ ಎಕೋಸಿಸ್ಟಮಲ್ಲಿ. ಇದನ್ನು ಮೋಸ್ಟ್ ಕಾಮನ್ ಆಗಿ ನೀವೆಲ್ಲರೂ ನೋಡಿರ್ಬೋದು. ಮ್ಯಾಂಗೋ ಟ್ರೀಯಲ್ಲಿ ಈ ಥರ ವೀಡ್ಸ್ಗಳು ಇರುತ್ತೆ. ಇದು ಸೆಮಿ ಸ್ಟೆಮ್ ಪ್ಯಾರಾಸೈಟ್ ಆಗಿರುತ್ತೆ. ಸೊ ನೀವು ನಿಮ್ಮ ಕೋರ್ಸಲ್ಲೂ ಕೂಡ ಇದು ಸ್ಟಡಿ ಮಾಡಿರ್ಬೋದು. ಇದು ಲೊರೆಂಥಸ್ ಡೆಂಡ್ರೋಪೋರ್ಟೆ ಅಂತಲೂ ಹೇಳ್ತಾರೆ, ಬರ್ಡ್ ವೈನ್ ಅಂತಲೂ ಹೇಳ್ತಾರೆ, ಮಿಸಲ್ಟೋ ಅಂತಲೂ ಅದರ್ ನೇಮ್ ಇದೆ ಇದಕ್ಕೆ. ಇದು ಮ್ಯಾಂಗೋದಲ್ಲಿ ಮಾತ್ರ ಅಲ್ಲ, ಟೀಯಲ್ಲಾಗಿರ್ಬೋದು, ಟೀಕಲ್ಲಾಗಿರ್ಬೋದು, ಅದರಲ್ಲೂ ಕೂಡ ಇದು ವೀಡ್ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಸೊ ಈ ಇಮೇಜಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು ಯಾವ ಥರ ಫ್ಲವರ್ಸ್ ಇರುತ್ತಂತ. ಇದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಬೆರ್ರಿ ಫಾರ್ಮಲ್ಲಿ ಫ್ರೂಟ್ಸ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಅದನ್ನು ಬರ್ಡ್ಸ್ ತಿನ್ನುತ್ತೆ ಮತ್ತು ನೆಕ್ಸ್ಟು ಅದ್ರ ಫೀಕಸ್ ಮೂಲಕ ಇದು ಡಿಸ್ಪೋಸ್ ಆಗುತ್ತೆ. ಸೊ ಬರ್ಡ್ಸ್ ತಿಂದಾಗ ಸೀಡ್ಸ್ಗಳು ಅನ್ಡೈಜೆಸ್ಟ್ ಆಗಿರುತ್ತೆ. ಯಾವಾಗ ಬರ್ಡ್ಸ್ ಬೇರೆ ಪ್ಲಾಂಟ್ಸ್ ಅಥವಾ ಬ್ರ್ಯಾಂಚಸ್ ಮೇಲೆ ಹೋಗುತ್ತೋ ಅಲ್ಲಿ ಇದ್ರ ಸೀಡ್ಸ್ ಮತ್ತೆ ಡಿಸ್ಪೋಸ್ ಆಗಿ ಮತ್ತೆ ಇದು ಸ್ಟೆಮ್ ಪ್ಯಾರಾಸೈಟಾಗಿ ಗ್ರೋ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಇದನ್ನು ಲೊರೆಂಥಸ್ನ ಬರ್ಡ್ ವೈನ್ ಅಂತಲೂ ಹೇಳ್ತಾರೆ. ಇದು ಕಸ್ಕುಟ ಕೂಡ ಒಂದು ಇಂಪಾರ್ಟೆಂಟ್ ಕಂಪ್ಲೀಟ್ ಸ್ಟೆಮ್ ಪ್ಯಾರಾಸೈಟು. ಇದಕ್ಕೆ ಡಾಡರ್ ಅಂತಲೂ ಇನ್ನೊಂದು ಹೆಸರಿದೆ ಇದಕ್ಕೆ. ಸೊ ಅದರ್ ದೆನ್ ಇದು ಯಾವ್ಯಾವ ಕ್ರಾಪಲ್ಲಿ ಬರುತ್ತೆ ಅಂತ ಹೇಳಿದರೆ ಲ್ಯೂಸರ್ನ, ನಾನು ಅರ್ಲಿಯರ್ ವೀಡಿಯೋಸಲ್ಲಿ ನಿಮಗೆ ಹೇಳಿದ್ದೀನಿ. ಲ್ಯೂಸರ್ನ ಒಂದು ಇಂಪಾರ್ಟೆಂಟ್ ಫಾಡರ್ ಕ್ರಾಪ್ ಆಗಿರುತ್ತೆ ಮತ್ತು ಇದರಲ್ಲಿ ಜಾಸ್ತಿ ನ್ಯೂಟ್ರಿಷನಲ್ ಕ್ವಾಲಿಟಿ ಇರೋದ್ರಿಂದಾಗಿ ಇದನ್ನು ಕ್ವೀನ್ ಆಫ್ ಫಾಡರ್ ಅಂತಲೂ ಹೇಳ್ತಾರೆ. ಸೊ ಲ್ಯೂಸರ್ನಲ್ಲಿ ಈ ಕಸ್ಕುಟ ವೀಡ್ ಬರುತ್ತೆ. ಅದರ್ ದೆನ್ ದ್ಯಾಟ್ ಆನಿಯನ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಚಿಲ್ಲಿ, ಗ್ರೌಂಡ್ನಟ್, ಸೋಯಾಬೀನ್ ಮತ್ತು ಬೇರೆ ಪಲ್ಸ್ ಕ್ರಾಪಲ್ಲಿ ಕೂಡ ಈ ಕಸ್ಕುಟ ವೀಡ್ ಕಾಣಿಸುತ್ತೆ. ಇದು ಕ್ಯಾರೆಟ್ ಗ್ರಾಸು. ಇದಕ್ಕೆ ಇನ್ನೊಂದು ಹೆಸರು ಕಾಂಗ್ರೆಸ್ ವೀಡ್ ಅಂತಲೂ ಹೇಳ್ತಾರೆ, ಪಾರ್ಥೇನಿಯಂ ಹಿಸ್ಟೆರೋಫೋರಸ್ ಅಂತಲೂ ಹೇಳ್ತಾರೆ. ಜನರಲ್ ಆಗಿ ರೋಡ್ ಸೈಡ್ ಆಗಿರ್ಬೋದು, ತುಂಬ
ಮತ್ತು ವೇಸ್ಟ್ ಲ್ಯಾಂಡ್ಸಲ್ಲಿ ಆಗಿರ್ಬೋದು ಇದ್ರ ವೀಡ್ಸ್ನ ನೀವು ನೋಡಿರ್ಬೋದು. ಇದ್ರದ್ದು ಪೋಲನ್ ಗ್ರೈನಿಗೂ ಕೆಲವರಿಗೆ ತುಂಬ ಅಲರ್ಜಿ ಆಗಿಬಿಡುತ್ತೆ. ಸೊ ಇದು ಇಂಪಾರ್ಟೆಂಟ್ ಪ್ರಾಬ್ಲಮೆಟಿಕ್ ವೀಡು. ಇದು ಲ್ಯಾಂಟನ. ಅರ್ಲಿಯರ್ ನಾವು ಯಾವ ಥರ ವಾಟರ್ ಹೈಸಿಂತ್ ನೋಡಿದ್ದೀವೋ ಅದು ಅದರದ್ದು ಆರ್ನಮೆಂಟಲ್ ಪರ್ಪಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೋ ಅದೇ ಥರ ಇದು ಆರ್ನಮೆಂಟಲ್ ಪರ್ಪಸ್ ಯೂಸ್ ಮಾಡಿರೋದು ಇವಾಗ ಪ್ರಾಬ್ಲಮೆಟಿಕ್ ವೀಡಾಗಿ ಆಗಿದೆ. ಇದು ಸ್ಟ್ರೈಗಾ ಕ್ರಾಪು, ಸ್ಟ್ರೈಗಾ ವೀಡು. ಇದು ಕೂಡ ಒಂದು ಇಂಪಾರ್ಟೆಂಟು ಪಾರ್ಷಿಯಲ್ ಸ್ಟೆಮ್ ರೂಟ್ ಪ್ಯಾರಾಸೈಟ್ ಆಗಿರುತ್ತೆ. ಸ್ಟ್ರೈಗಕ್ಕೆ ನಾವು ಇನ್ನೊಂದು ಹೆಸರು ಏನಂದರೆ ವಿಚ್ ವೀಡ್ ಅಂತಲೂ ಕರಿತೀವಿ. ಇದು ಇಂಪಾರ್ಟೆಂಟ್ ಸೀರಿಯಲ್ ಕ್ರಾಪ್ಗಳಲ್ಲಿ ವೀಡಾಗಿ ಬರುತ್ತೆ. ಲೈಕ್ ಮೇಯ್ಸ್ ಆಗಿರ್ಬೋದು, ಸೋರ್ಗಮ್ ಆಗಿರ್ಬೋದು, ಮಿಲ್ಲೆಟ್ಸ್ ಆಗಿರ್ಬೋದು, ಶುಗರ್ ಕೇನ್ ರೈಸ್, ಇದರಲ್ಲೆಲ್ಲ ಇದು ಇಂಪಾರ್ಟೆಂಟ್ ಪಾರ್ಷಿಯಲ್ ರೂಟ್ ಪ್ಯಾರಾಸೈಟ್ ಆಗಿರುತ್ತೆ. ಇದು ಓರಬೆಂಕೆನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗಂದರೆ ಇದರಲ್ಲಿ ಟಿಪಿಕಲ್ ಲೀವ್ಸ್ ಇರಲ್ಲ. ಯಾಕಂದರೆ ಇದು ಕಂಪ್ಲೀಟ್ ರೂಟ್ ಪ್ಯಾರಾಸೈಟ್ ಆಗಿರುತ್ತೆ. ಕಂಪ್ಲೀಟ್ ಸ್ಟೆಮ್ ಪ್ಯಾರಾಸೈಟ್ ಯಾವುದು? ಡಾಡ್ಡರ್ ಅಂದರೆ ಕಸ್ಕುಟ. ಪಾರ್ಷಿಯಲ್ ಸ್ಟೆಮ್ ಪ್ಯಾರಾಸೈಟ್ ಯಾವುದು? ಲೊರೆಂಥಸ್ ಅಂದರೆ ಡೆಂಡ್ರೋಪೋರ್ತೆ ಅಂತ ಹೇಳ್ತಾರೆ, ಬರ್ಡ್ ವೈನ್ ಅಂತಾರೆ, ಮಿಸಲ್ಟೋ ಅಂತ ಹೇಳ್ತಾರೆ. ಕಂಪ್ಲೀಟ್ ರೂಟ್ ಪ್ಯಾರಾಸೈಟ್ ಯಾವುದು? ಅದು ಓರಬೆಂಕೆಗೆ ಇನ್ನೊಂದು ಹೆಸರು ಬ್ರೂಮ್ ರೇಪ್ ಅಂತಲೂ ಹೇಳ್ತಾರೆ. ಅದನ್ನು ಬಿಟ್ಟರೆ ಇನ್ನು ಪಾರ್ಷಿಯಲ್ ರೂಟ್ ಪ್ಯಾರಾಸೈಟ್ ಯಾವುದಂದರೆ ಅಲ್ಲೇ ಸ್ಲೈಡಲ್ಲಿ ನೋಡಿದ್ದೀವಿ, ಸ್ಟ್ರೈಕಾ ಅಥವಾ ವಿಚ್ ವೀಡ್ ಅಂತ ಹೇಳ್ತೀವಿ. ಸೊ ಓರಬೆಂಕೆ ಬಗ್ಗೆ ನೋಡೋದಾದರೆ ಇದೊಂದು ಕಂಪ್ಲೀಟ್ ರೂಟ್ ಪ್ಯಾರಾಸೈಟ್ ಆಗಿರುತ್ತೆ. ಅದರ ನೇಮು ಬ್ರೂಮ್ ರೇಪ್ ಆಗಿರುತ್ತೆ. ಮತ್ತೊಂದು ಇದರದ್ದೇನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದರೆ ಇದರಲ್ಲಿ ಟಿಪಿಕಲ್ ಲೀವ್ಸ್ ಇರಲ್ಲ. ಇಷ್ಟು ಇನ್ಫ್ಲೋರೆಸೆನ್ಸ್ ಅಷ್ಟೇ ಇರುವಂಥ ಫೋಟೋಸ್ನ ಇಟ್ಟಿರ್ತಾರೆ. ನೀವು ಸೊ ಈಸಿಯಾಗಿ ಇದನ್ನು ಐಡೆಂಟಿಫೈ ಮಾಡ್ಬೋದು. ಇದು ಫಿಲರಿಸ್ ಮೈನರು. ಇದು ಇಂಪಾರ್ಟೆಂಟಾಗಿ ವೀಟ್ ಕ್ರಾಪಲ್ಲಿ ಈ ವೀಟ್ ಕಾಣಸಿಗುತ್ತೆ. ನಾರ್ತ್ ಇಂಡಿಯಾದಲ್ಲಿ ವೀಟ್ ಜಾಸ್ತಿ ಬೆಳೀತಾರೆ, ಅಲ್ಲಿ ಕೂಡ ಈ ಫಿಲರಿಸ್ ಮೈನರ್ ಕಾಣಿಸುತ್ತೆ. ಸೊ ಅವರು ಹಿಂದಿಯಲ್ಲಿ ಇದು ಗೇಹುಕ ಮಾಮ ಅಂತಲೂ ಹೇಳ್ತಾರೆ. ಅದರ್ ದೆನ್ ದ್ಯಾಟ್ ಫಿಲರಿಸ್ ಮೈನರಲ್ಲಿ ಬೇರೆ ಬೇರೆ ಸ್ಪೀಷೀಸ್ ಬರುತ್ತೆ. ಕೆನರಿ ಗ್ರಾಸ್ ಅಂತಲೂ ಹೇಳ್ತಾರೆ ಫಿಲರಿಸ್ ಸ್ಪೀಷೀಸ್ಗೆ. ಸೊ ಇದು ಕೂಡ ಒಂದು ವೀಟ್ ಕ್ರಾಪಲ್ಲಿ ಬರುವಂಥ ಇಂಪಾರ್ಟೆಂಟ್ ವೀಡು. ಇದು ಮೆಕ್ಸಿಕನ್ ಪಾಪಿ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಈಸಿಯಾಗಿ ಇದೊಂದು ಮುಳ್ಳಿನ ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ ಇದೊಂದು ಮುಳ್ಳಿನ ಗಿಡ ಆಗಿರುತ್ತೆ. ಅಟ್ರಾಕ್ಟಿವ್ ಅಥವಾ ಡಾರ್ಕ್ ಆಗಿರುವಂತಹ ಯೆಲ್ಲೋ ಫ್ಲವರ್ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಐಡೆಂಟಿಫೈ ಮಾಡ್ಬೋದು. ಅದರ್ ದೆನ್ ದ್ಯಾಟ್ ಇದು ಒಂದು ಇಂಪಾರ್ಟೆಂಟ್ ಡಿಸೀಸ್ ಕಾಸ್ ಮಾಡುತ್ತೆ ಹ್ಯೂಮನ್ ಬೀಯಿಂಗ್ಸಲ್ಲಿ. ಅದು ಬ್ಲೈಂಡ್ನೆಸ್ ಇನ್ ಹ್ಯೂಮನ್ ಅಂತೀವಿ. ಅದು ಡ್ರಾಪ್ಸಿ ಡಿಸೀಸ್ ಆಗಿರುತ್ತೆ. ಸೊ ಇದರಲ್ಲಿ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತಲ್ವ, ಅದನ್ನು ಮಸ್ಟರ್ಡ್ ಸೀಡ್ಸ್ ಜೊತೆ ಮಿಕ್ಸ್ ಮಾಡಿ ಅಡಲ್ಟ್ರೇಷನ್ ಪರ್ಪಸ್ ಯೂಸ್ ಮಾಡ್ತಾರೆ. ಸೊ ಇದ್ರದ್ದು ಸೀಡ್ಸ್ ತುಂಬ ಪಾಯ್ಸನಸ್ ಆಗಿರುತ್ತೆ. ಸೊ ಅಡಲ್ಟ್ರೇಷನಿಗೆ ಯೂಸ್ ಮಾಡಿದರೆ ಆ ಪ್ರಾಡಕ್ಟ್ ಕೂಡ ಫೈನಲಾಗಿ ಪಾಯ್ಸನಸ್ ಆಗಿರುತ್ತೆ. ಇದು ಟ್ರೈಡ್ಯಾಕ್ಸ್. ಫಸ್ಟ್ ಇಮೇಜಲ್ಲಿ ಕಂಪ್ಲೀಟ್ ವೀಡ್ ಇಮೇಜ್ ಇದೆ. ಸೆಕೆಂಡಲ್ಲಿ ಇದು ಫ್ಲವರ್ಸ್ ಡ್ರೈ ಆದಾಗ ಈ ಥರ ಕಾಣಿಸುತ್ತೆ. ಇದರಲ್ಲಿ ಪೆಪ್ಪರ್ಸ್ ಲೈಕ್ ಸೀಡ್ ಡಿಸ್ಪರ್ಸಲ್ ಮೆಕ್ಯಾನಿಸಮ್ ಇರುತ್ತೆ. ಪ್ಯಾರಾಚೂಟ್ ಲೈಕ್ ಮೆಕ್ಯಾನಿಸಮ್ ಅಂದರೆ ಕೇಲಿಕ್ಸ್ ಹೇರ್ ಥರ ಆಗಿರುತ್ತೆ. ಆ ಬೇಸಿಸ್ ನೆಕ್ಸ್ಟ್ ಆ ಥರ ಇದು ಸೀಡ್ ನೆಕ್ಸ್ಟ್ ಡಿಸ್ಪೋಸಲ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇದೊಂದು ಸೆಡ್ಜ್ ಗ್ರೂಪಿಗೆ ಬಿಲಾಂಗ್ ಆಗಿರುವಂಥ ವೀಡು. ಇದಕ್ಕೆ ಸೈಪರಸ್ ಅಂತ ಹೇಳ್ತೀವಿ. ವೀಡ್ಸಲ್ಲಿ 3 ಗ್ರೂಪ್ ಇರುತ್ತೆ, ಮೋನೋಕಾಟ್, ಡೈಕಾಟ್ ಮತ್ತು ಸೆಡ್ಜ್ ಗ್ರೂಪ್ ಅಂತ ಇರುತ್ತೆ. ಸೊ ಆ ಸೆಡ್ಜ್ ಗ್ರೂಪಿಗೆ ಬಿಲಾಂಗ್ ಆಗಿರುವಂಥ ವೀಡು. ಇದು ಕೂಡ ಒಂದು ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ವೀಡ್ ಆಗಿರುತ್ತೆ. ಇದರಲ್ಲಿ ನೀವು ಫಸ್ಟ್ ಇಮೇಜಲ್ಲಿ ನೋಡ್ಬೋದು ಗಂಟು ಥರ ಕಾಣಿಸ್ತಿರುತ್ತೆ. ಸೊ ಈ ಗಂಟುಗಳ ಟ್ಯೂಬರ್ಸ್ ವೆಜಿಟೇಟಿವ್ ಟ್ಯೂಬರ್ ಆಗಿರುತ್ತೆ. ಈ ಒಂದು ಟ್ಯೂಬರ್ ಇದ್ದರೆ ಸಾಕು, ನೆಕ್ಸ್ಟು ತುಂಬ ಪ್ಲಾಂಟ್ಸ್ ಆಗಿ ಅದು ನೆಕ್ಸ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಫೀಚರ್ ಏನಂದರೆ ಇದು ತುಂಬ ಸಾಯಿಲ್ ಆಳದಲ್ಲಿದ್ದರೂ ಕೂಡ ಅದು ನೆಕ್ಸ್ಟ್ ಜರ್ಮಿನೇಟ್ ಆಗಿ ಮತ್ತೆ ಡಿಸ್ಪೋಸಲ್ ಆಗ್ತಿರುತ್ತೆ. ಸೊ ಇದರಿಂದಾಗಿ ಪೆಸ್ಟಿಸೈಡ್ ಸ್ಪ್ರೇ ಮಾಡಿದ್ರೂ ಈ ವೀಡ್ಸ್ನ ಕಂಟ್ರೋಲ್ ಮಾಡೋದು ಅಷ್ಟು ಈಸಿಯಾಗಿರೋದಿಲ್ಲ. ಸೊ ಇದನ್ನು ಕೂಡ ನೀವು ಇನ್ಫ್ಲೋರೆಸೆನ್ಸ್ನು ಕೂಡ ನೆನ್ಪಿಟ್ಕೋಬೇಕು. ಯಾಕಂದರೆ ಮೋಸ್ಟ್ ಆಫ್ ದ ವೀಡಲ್ಲಿ ಇನ್ಫ್ಲೋರೆಸೆನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಬರೀ ಇನ್ಫ್ಲೋರೆಸೆನ್ಸ್ ನೋಡೋದ್ರಿಂದನೇ ನೀವು ಎಷ್ಟೋ ವೀಡನ್ನ ಡಿಸ್ಟಿಂಗ್ವಿಷ್ ಮಾಡ್ಬೋದು ಯಾವುದು ಅಂತ. ಸೊ ಇದ್ರ ವೆಜಿಟೇಟಿವ್ ಕ್ಯಾರೆಕ್ಟರ್ನು ನೋಡಬೇಕು, ಅದ್ರ ಜೊತೆ ಯುನಿಕ್ಕಾಗಿ ಈ ಇನ್ಫ್ಲೋರೆಸೆನ್ಸ್ ಫೋಟೋ ಅಥವಾ ಫ್ಲವರ್ಸ್ ಯಾವ ಥರ ಇರುತ್ತೆ ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು. ಇದು ಕಮ್ಮೆಲಿನ ಬೆಂಗಾಲೆನ್ಸಿಸ್ ಅಂತೀವಿ. ಇದಕ್ಕೆ ಡೇ ಫ್ಲವರ್ ಅಂತಲೂ ಹೇಳ್ತೀವಿ. ಸೊ ಇದರಲ್ಲಿ ನೋಡ್ಬೋದು ನೀವು, ಇದು ವೈಲೆಟ್ ಕಲರ್ ಫ್ಲವರ್ ಇರುತ್ತೆ. ಮತ್ತು ಇನ್ನೊಂದು ಯುನಿಕ್ ಫೀಚರ್ ಏನಂದರೆ ಇದು ಎಕ್ಸ್ಕ್ಲೂಸಿವ್ಲಿ ಮೋನೋಕಾಟ್ ಗ್ರೂಪಿಗೆ ಬಿಲಾಂಗ್ ಆಗಿರುತ್ತೆ. ಆದರೆ ಲೀವ್ಸ್ ನೋಡಿ ಸಮ್ವಾಟ್ ಬ್ರಾಡರ್ ಆಗಿರುತ್ತೆ. ಜನರಲ್ ಆಗಿ ಮೋನೋಕಾಟ್ ಗ್ರೂಪಿಗೆ ಬಿಲಾಂಗ್ ಆಗಿರುವಂಥ ಪ್ಲಾಂಟ್ಸ್ಗಳಲ್ಲೆಲ್ಲ ನೀವು ನ್ಯಾರೋ ಲೀವ್ಸ್ ನೋಡ್ತೀರಾ. ಆದರೆ ಇನ್ನು ಕಮ್ಮೆಲಿನ ಬೆಂಗಾಲೆನ್ಸಿಸ್ ಬ್ರಾಡರ್ ಲೀಫ್ ಇರುತ್ತೆ. ಇದು ಒಂದೇ ಸಾಕು ನೀವು ಐಡೆಂಟಿಫೈ ಮಾಡೋದಕ್ಕೆ. ಒಂದು ಫ್ಲವರ್ಸ್ ನೋಡಿದರೆ ಅದು ವೈಲೆಟ್ ಕಲರ್ ಇರುತ್ತೆ, ಇನ್ನೊಂದು ಲೀವ್ಸ್ ಈ ಥರ ಬ್ರಾಡ್ ಆಗಿರುತ್ತೆ. ಈ ಇಮೇಜ್ ನೋಡಿದ ಕೂಡ ಗೊತ್ತಾಗಬೇಕು ಇದು ಕಮ್ಮೆಲಿನ ಬೆಂಗಾಲೆನ್ಸಿಸ್ ಅಥವಾ ಡೇ ಫ್ಲವರ್ ಅಂತ.
ನೆಕ್ಸ್ಟ್ ಇದು ಲ್ಯೂಕಸ್ ಆಸ್ಪೆರಾ ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ತುಂಬೆ ಹೂವು ಅಂತಲೂ ಹೇಳ್ತೀವಿ. ಮೆಡಿಸಿನಲ್ ಪ್ಲಾಂಟು ಹೌದು, ಆದರೆ ಇನ್ನು ರೈಸ್ ಫೀಲ್ಡಲ್ಲೆಲ್ಲ ನೋಡ್ಬೋದು ನೀವು, ಅಥವಾ ಬೇರೆ ಅದರ್ ಕ್ರಾಪ್ ಫೀಲ್ಡಲ್ಲಿ ನೋಡ್ಬೋದು. ಮೋಸ್ಟಾಗಿ ವೈಡ್ ಸ್ಪ್ರೆಡ್ ಆಗಿ ಇದು ಬೆಳೆದಿರುತ್ತೆ. ಸೊ ಅಲ್ಲಿ ಕೂಡ ಎನಿ ಕ್ರಾಪು, ಈಗ ಕ್ರಾಪ್ ಎಕೋಸಿಸ್ಟಮಿಗೆ ಬಂದುಬಿಟ್ರೆ ಅದು ನಾವು ವೀಡಾಗಿ ಕನ್ಸಿಡರ್ ಮಾಡ್ತೀವಿ. ಅದರ್ ದೆನ್ ಕ್ರಾಪ್, ಎನಿ ಅದರ್ ಪ್ಲಾಂಟ್ಸ್ ಇನ್ ದ ಕ್ರಾಪ್ ಎಕೋಸಿಸ್ಟಮ್ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ವೀಡ್. ಸೊ ಇದರಲ್ಲಿ ಫ್ಲವರ್ಸ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಇದನ್ನೆಲ್ಲ ಮೆಡಿಸಿನಲ್ ಪರ್ಪಸ್ ಕೂಡ ಯೂಸ್ ಮಾಡ್ತಾರೆ. ಲೈಕ್ ಕೆಮ್ಮು ಟೈಮಲ್ಲಿ ಇದರದ್ದೆಲ್ಲ ಕಷಾಯ ಮಾಡಿ ಕುಡಿತಾರೆ. ಯು ಮೇ ಬಿ ನೋವಿಂಗ್ ದಿಸ್. ಸೊ ಇದು ಒಂದು ಇಂಪಾರ್ಟೆಂಟ್ ವೀಡ್, ಕನ್ನಡದಲ್ಲಿ ತುಂಬೆ ಅಂತ ಹೇಳ್ತೀವಿ. ಇದು ಚಿಕೋರಿಯಾ ಮಿಂಟಿಬಸ್ ಅಂತ ಹೇಳ್ತೀವಿ. ಇದು ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗಂದರೆ ನೀವು ಬೇಸ್ ನೋಡಿದರೆ ಅಲ್ಲಿ ರೊಸೆಟ್ ಆಫ್ ಲೀವ್ಸ್ ಇರುತ್ತೆ. ಸೊ ಫ್ಲವರ್ಸ್ ಕೂಡ ಒಂದು ಸ್ವಲ್ಪ ಲೈಟ್ ವೈಲೆಟ್ ಕಲರಲ್ಲಿ ಬರುತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ವೀಡ್ ಆಗಿರುತ್ತೆ. ರೋಡ್ ಸೈಡಲ್ಲಿ ಆಗಿರ್ಬೋದು ಅಥವಾ ವೇಸ್ಟ್ ಲ್ಯಾಂಡಲ್ಲೆಲ್ಲ ಬೆಳೆಯುತ್ತೆ. ಅದರ್ ದೆನ್ ದ್ಯಾಟ್ ಇದನ್ನು ನಾವು ಕಾಫಿ ಸೀಡ್ ಬರುತ್ತಲ್ವ, ಅದನ್ನು ಪ್ರೊಸೆಸಿಂಗ್ ಟೈಮಲ್ಲಿ ಕೂಡ ಯೂಸ್ ಮಾಡ್ತೀವಿ. ಆದರೆ ಮೋಸ್ಟ್ ಕಾಮನ್ ಆಗಿ ಇದನ್ನು ವೀಡಾಗಿಯೇ ಕನ್ಸಿಡರ್ ಮಾಡೋದು. ಇದು ಸಾಲ್ವೇನಿಯಾ ಮೊಲೆಸ್ಟಾ. ಇದಕ್ಕೆ ವಾಟರ್ ಫರ್ನ್ ಅಂತಲೂ ಹೇಳ್ತೀವಿ. ಇದರಲ್ಲಿ ನೋಡ್ಬೋದು ನೀವು ಸಿಂಗಲ್ ಲೀವ್ಸ್ ಈ ಥರ ಸಪ್ರೇಟ್ ಇರುತ್ತೆ. ಸೊ ಈಸಿಯಾಗಿ ಇದನ್ನು ನೀವು ಒಂದ್ಸಲ ನೋಡಿದ್ರೇ ಐಡೆಂಟಿಫೈ ಮಾಡ್ಬೋದು. ಇದು ಸೋರ್ಗಮ್ ಹ್ಯಾಲೆಫೆನ್ಸು. ಇದಕ್ಕೆ ಜಾನ್ಸನ್ ಗ್ರಾಸ್ ಅಂತಲೂ ಹೇಳ್ತಾರೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ವೀಡು. ಇನ್ಫ್ಲೋರೆಸೆನ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಮೊನೋಕಾಟಿಗೆ ಬಿಲಾಂಗ್ ಆಗಿರುವಂಥ ವೀಡ್ ಇದು. ಇದು ಫಿಲಂಥಸ್ ನೆರೂರಿ. ಇದಕ್ಕೆ ಎಪಿಮರೆಲ್ಸ್ ಅಂತಲೂ ಹೇಳ್ತಾರೆ. ಯಾಕಂದರೆ ಇದು 2 to 4 ವೀಕ್ಸ್ ಒಳಗಡೆ ಅಥವಾ 1 ಮಂತ್ ಒಳಗಡೆ ಇದ್ರದ್ದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ತಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 3ನೇ ಇಮೇಜಲ್ಲಿ ಅದ್ರದ್ದು ಫ್ರೂಟ್ಸ್ ಮತ್ತು ಲೀವ್ಸ್ ಇದೆ. ಸೊ ಮೇಲ್ಗಡೆಯಿಂದ ಏನೂ ಫ್ರೂಟ್ಸ್ ನಿಮ್ಗೆ ಅಷ್ಟು ಕಾಣಿಸಲ್ಲ. ಕೆಳಗಡೆ ಅಂಡರ್ ಸೈಡ್ ಆಫ್ ದ ಲೀವ್ಸ್ ನೋಡ್ಬೋದು, ಈ ಥರ ಸಣ್ಣ ಫ್ರೂಟ್ಸ್ ಇರುತ್ತೆ. ಇದು ಎಲ್ಲ ಕಂಪ್ಲೀಟ್ ಬೇರೆ ವೀಡ್ಸ್ಗಳಿಂದ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು, ಈ ಥರ ಯುನಿಕ್ ಫೀಚರ್ ಇರೋದ್ರಿಂದ. ಇದು ಬರ್ಮುಡಾ ಗ್ರಾಸು. ಇದು ಕೂಡ ಅರ್ಲಿಯರ್ ನಾನು ಸೈಪರಸ್ ಎಕ್ಸ್ಪ್ಲೈನ್ ಮಾಡ್ದಂಗೆ ಇದು ಕೂಡ ಒಂದು ಪ್ರಾಬ್ಲಮೆಟಿಕ್ ವೀಡ್ ಆಗಿರುತ್ತೆ. ಇದರಲ್ಲಿ ಒಂದು ಸ್ಟೆಮ್ ಕಟ್ಟಿಂಗ್ ಉಳಿದ್ರೂ ಸಾಕು, ಅದು ನೆಕ್ಸ್ಟ್ ಲಾರ್ಜ್ ಅಮೌಂಟ್ ಆಫ್ ವೀಡ್ಗೆ ಕಾರಣ ಆಗಿರುತ್ತೆ. ಸೊ ವೀಡ್ ಅದರಿಂದನೇ ಬೆಳೀತಾ ಹೋಗುತ್ತೆ. ಇದಕ್ಕೆ ಸೈನೋಡಾನ್ ಡ್ಯಾಕ್ಟಿಲಾನ್ ಅಂತಲೂ ಹೇಳ್ತಾರೆ.